ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಬ್ರಾಹ್ಮಿಣಿ ಅಂಜಲಿ. ಬನ್ನಿ ಧನುಸು ರಾಶಿಯವರಿಗೆ ಫೆಬ್ರವರಿ ತಿಂಗಳ ಮಾಸ ಭವಿಷ್ಯ ಹೇಗಿದೆ ನೋಡ್ತಾ ಹೋಗೋಣ. ನೋಡಿ, ಧನುಸು ರಾಶಿಯಲ್ಲಿ ರಾಶಾಧಿಪತಿಯಾದಂತಹ ಗುರು ಆಲ್ರೆಡಿ ನಿಮಗೆ 7ನೇ ಮನೆಯಲ್ಲಿ ಗುರುದೃಷ್ಟಿ ಇದೆ. ಗುರು ನೇರವಾಗಿ ನಿಮ್ಮ ಒಂದು ರಾಶಿಯನ್ನ ನೋಡ್ತಾ ಇದ್ದಾನೆ. ಸೊ ಇಲ್ಲಿ ಮಾಡತಕ್ಕ ಕೆಲಸ ಕಾರ್ಯಗಳಲ್ಲಿ ಧನುಸು ರಾಶಿಯವರಿಗೆ ಸಕ್ಸಸ್ ಅನ್ನ ನೋಡುವಂತಹ ಒಂದು ಸಮಯ. ಯಾಕೆಂದ್ರೆ ಗುರುವಿನ ದೃಷ್ಟಿ ನೇರವಾಗಿ ನಿಮ್ಮ ರಾಶಿಯ ಮೇಲೆ ಬೀಳ್ತಾ ಇರೋದ್ರಿಂದ ಅದೇ ಲಗ್ನದವರಾಗಿದ್ರಂತೂ ಬಹಳ ಮೋಸ್ಟ್ ರಿಸಲ್ಟ್ ಅನ್ನ ಕೊಡುವಂತಹ ಒಂದು ಟೈಮ್ ಆಗಿರುತ್ತೆ. ಯಾಕೆ ಅಂತಂದ್ರೆ ಗುರುವಿನ ದೃಷ್ಟಿ ಮನೆಯ ಮೇಲಾಗ್ಲಿ ಅಥವಾ ಮನುಷ್ಯನ ಮೇಲಾಗ್ಲಿ ಬಿದ್ದಾಗ ನಾವು ಹೇಳಿಕೆಗಳನ್ನ ನೋಡ್ತಾ ಹೋಗ್ಬೋದು. ಅವನೇ ಅಧಿಪತಿಯಾದಂತಹ ರಾಶಾಧಿಪತಿ ಅಂತ ಗುರು ನಿಮ್ಮನ್ನೇ ನೋಡ್ತಾ ಇರೋದ್ರಿಂದ ಸಕಲ ಕಾರ್ಯಗಳಲ್ಲೂ ಕೂಡ ಗುರು ನಿಮ್ಮನ್ನ ಕೈ ಹಿಡಿದು ನಡ್ಸ್ಕೊಂಡು ಹೋಗ್ತಾನೆ ಅಂತ ಹೇಳ್ತಾ ಹೋಗ್ಬೋದು. ಹಾಗೆ ಈ ಒಂದು ಫೆಬ್ರವರಿ ತಿಂಗಳಲ್ಲಿ ಮೂರನೇ ಮನೆಯಲ್ಲಿ 5 ಗ್ರಹಗಳ ಸಮಾಗಮ ಆಗ್ತಾ ಇರೋದ. 3rd ಹೌಸ್ ನಾವು ಪರಾಕ್ರಮ ಅಂತ ಕೇಳ್ತೀವಿ. ಅಕ್ಕ ಅಣ್ಣ ತಮ್ಮ ಬಾತೃ ಸಂಬಂಧಗಳನ್ನ ನೋಡ್ತೀವಿ. ಆ ರೀತಿಯಲ್ಲಿ 5 ಗ್ರಹಗಳು 3ನೇ ಮನೆಯಲ್ಲಿ ಕುಳಿತುಕೊಳ್ತಾ ಇರೋದ್ರಿಂದ ನಿಮ್ಗೆ ಏನಾಗತ್ತೆ, ಖಂಡಿತ ಎಲ್ಲೋ ಒಂದ್ ಕಡೆ ಅಣ್ಣ ತಮ್ಮಂದರ ಅಕ್ಕ ತಮ್ಮಂದರಲ್ಲಿ ಬಾಂಧವ್ಯನ ಉಂಟಾಡೋದು, ಜೊತೆಗೆ ಅನ್ಯೂನ್ಯತೆಯನ್ನ ಕೊಡುವಂಥದ್ದು, ಅಥವಾ ಹೊಸ ಸ್ನೇಹಿತಗಳನ್ನ ಕೊಡುವಂಥದ್ದು, ಅಥವಾ ಸ್ನೇಹಿತರ ಮಧ್ಯದಲ್ಲಿ ಇರುವಂತಹ ಬಿರುಕುಗಳನ್ನ ಕಡಿಮೆ ಮಾಡುವಂಥದ್ದು, ಒಳ್ಳೆಯ ಅಭಿಪ್ರಾಯಗಳನ್ನ ಉಂಟು ಮಾಡುವಂಥದ್ದು ಆಗ್ತಾ ಹೋಗುತ್ತೆ. ಜೊತೆಗೆ ನಿಮಗೆ 9ನೇ ಮನೆಯಲ್ಲಿ ಕೇತು ಇದ್ದಾರೆ. ಭಾಗ್ಯದಲ್ಲೇ ಕೇತು ಇರೋದ್ರಿಂದ ಸ್ವಲ್ಪ ದೇವರ ದರ್ಶನಗಳನ್ನ ಮಾಡುವಂಥದ್ದು, ಗುಡಿಗೋಪುರಗಳನ್ನ ನೋಡ್ಕೊಂಡು ಬರುವಂಥದ್ದು, ಅಥವಾ ದೇವಸ್ಥಾನಗಳನ್ನ ದರ್ಶನ ಮಾಡಿ ವಾಪಸ್ ಬರುವಂಥದ್ದೆಲ್ಲ ಕೂಡ ಧನುಸು ರಾಶಿಯವರಿಗೆ ಇದ್ದೇ ಇರುತ್ತೆ. ಯಾಕಂದ್ರೆ 9ನೇ ಮನೆ ಕೇತು ಸ್ಪಿರಿಚುವಲ್ ಅನ್ನ ಕೊಡ್ತಾ ಹೋಗ್ತಾನೆ, ಕೇತು ಅಲ್ಲೇ ಇರೋದ್ರಿಂದ. ಸೊ ಕೇತು ಯಾವಾಗ್ಲೂ ಜ್ಞಾನಕಾರಕ ಅಂತ ಹೇಳ್ತೀವಿ. ಸೊ ನಮ್ಮ ಜೀವನದಲ್ಲಿ ಏನಾದ್ರು ನಾವು ಸಾಧನೆ ಮಾಡ್ಬೇಕು ಅಂತಂದ್ರೆ ಕೇತು ಕೂಡ ನಮಗೆ ನಾಲೆಡ್ಜಬಲ್ ಪವರ್ ಇರ್ಲೇಬೇಕು. ಜೀವನದಲ್ಲಿ ಏನಾದ್ರು ಮಾಡ್ಬೇಕು ಅಂತಂದ್ರೆ ನಾಲೆಡ್ಜ್ ಅಂತ ಇರ್ಬೇಕು. ಅದಕ್ಕೆ ಜ್ಞಾನಕಾರಕನು ಕೂಡ ಸೇರ್ಬೇಕಾಗತ್ತೆ. ಜ್ಞಾನವಿಲ್ಲದೆ ನಾವೇನೂ ಮಾಡಕ್ಕಾಗಲ್ಲ. ಅದನ್ನ ಕೊಡುವಂಥದ್ದೇ ಕೇತು ಆಗಿರೋದ್ರಿಂದ ಒಂದು ಸ್ಪಿರಿಚುವಲ್ ಲೈಫ್ ಅನ್ನ ತಗೊಂಡೋಗಿ ಕೊಡುವಂತಹ ಒಂದು ಜ್ಞಾನಕಾರಕ ಕೇತು 9ನೇ ಮನೆಯಲ್ಲಿರಿಂದ ಖಂಡಿತ ನೀವು ದೇವ ದರ್ಶನಗಳನ್ನ ಮಾಡುವಂಥದ್ದು, ಅಥವಾ ದೊಡ್ಡ ದೇಗುಲಗಳನ್ನ ನೋಡ್ಕೊಳ್ಳೋ ಬರುವಂಥದ್ದು, ಕ್ಷೇತ್ರಗಳನ್ನ ನೋಡಿ ಬರುವಂತಹ ಒಂದು ಪುಣ್ಯ ಈ ಒಂದು ಧನುಸು ರಾಶಿಯವರಿಗೆ ಸಿಗ್ತಾ ಹೋಗುತ್ತೆ. ಜೊತೆಗೆ ರಾಷ್ಟ್ರಾಧಿಪತಿ ಚತುರ್ಥಾಧಿಪತಿ ಅಂತಹ ಗುರು ಕೂಡ 7ನೇ ಮನೆಯಲ್ಲಿ ಇರೋದ್ರಿಂದ ಸಕಲ ವ್ಯವಹಾರಗಳಲ್ಲಿ ಯಾವುದೇ ಒಂದು ವ್ಯವಹಾರ ಮಾಡ್ತೀನಿ ಅಂತ ಹೋದ್ರು ಸಕ್ಸಸ್ ಅನ್ನ ನೋಡುವಂಥದ್ದು. ಹಿಂದೆ ಯಾವ್ದಾರ ಬರತಕ್ಕ ಹಣದ ವ್ಯವಹಾರಗಳಿದ್ರೆ, ಹಣಕಾಸಿನ ವ್ಯವಹಾರಗಳಿದ್ರೆ, ಅಡೆತಡೆಗಳಿದ್ರೆ ಅದನ್ನು ಕೂಡ ನಿವಾರಣೆ ಮಾಡ್ಕೊಳ್ಳುವಂತಹ ಒಂದು ಸಮಯ ಧನುಸು ರಾಶಿಯವರಿಗೆ ಇದೆ ಅಂತ ಹೇಳ್ತಾ ಹೋಗ್ಬೋದು. ಆದ್ರೆ ಎಲ್ಲೋ ಒಂದ್ ಕಡೆ ಚತುರ್ಥದಲ್ಲಿ ಶನಿ ಅನ್ನೋದೊಂದು ನಿಮಗೆ ಬೇಸರ ಉಂಟು ಮಾಡ್ಬೋದು. ಯಾಕೆಂದ್ರೆ ಶನಿ ಯಾವಾಗ್ಲೂ 4ನೇ ಮೇಲೆ ಕೂತಿದ್ರೆ ತುಂಬಾ ಒಳ್ಳೇದು. ನಾನು ಯಾವಾಗ ಸಿಟ್ಔಟ್ಸ್ ಪ್ಲೇಸ್ ಇರೋದಿಯಲ್ಲ ಅದನ್ನ ಹೇಳ್ತಿರ್ತೀನಿ. ಶನಿ ಈಶ್ವರ ಯಾವಾಗ್ಲೂ 4ನೇ ಮೇಲೆ ಕೂತೇನೆ ಖಂಡಿತ ಒಳ್ಳೇದನ್ನೇ ಮಾಡ್ತಾನೆ. ತಾಯಿ ಆರೋಗ್ಯದ ವಿಚಾರದಲ್ಲಿರ್ಬೋದು, ನಿಮ್ಮ ಒಂದು ಸುಖಸ್ಥಾನದ ವಿಚಾರದಲ್ಲಿರ್ಬೋದು, ಎಲ್ಲೋ ಒಂದ್ ಕಡೆ ಮನೆ ಒಳಗಡೆನೆ ಸೇರ್ಕೊಳ್ಳುವಂಥದ್ದು. ಯಾಕೋ ಮನೆ ಬಿಟ್ಟೆ ಹೊರಗಡೆ ಬರಕ್ ಆಗ್ತಾ ಇಲ್ಲಪ್ಪ, ಮನೇಲೆ ನಂಗೆ ನೆಮ್ಮದಿ ಇದೆ ಅಂತ ಅನ್ಸೋಂಥದ್ದು ಧನುಸು ರಾಶಿಯವ್ರಿಗೆ ಆಗೋದ್ರಿಂದ ಸ್ವಲ್ಪ ಕೆಲಸ ಕಾರ್ಯಗಳ ಕಡೆ ಗಮನ ಕೊಡಿ. ಮಾಡುವಂತಹ ಕೆಲಸ ಕಾರ್ಯಗಳಲ್ಲಿ ನೀವು ಚಾಕಚಕ್ಯತೆಯನ್ನ ಮಾಡಕ್ ಶುರು ಮಾಡಿದ್ರೆ ಸಕಲದಲ್ಲೂ ಅಭಿವೃದ್ಧಿಗಳನ್ನ ನೋಡುವಂತಹ ಒಂದು ಸಮಯ ನಿಮಗೆ ಧನುಸು ರಾಶಿಯವರಿಗಾಗಿರುತ್ತದೆ. ಯಾಕೆಂದ್ರೆ ರಾಶಾಧಿಪತಿಯಾದಂತಹ ಗುರುವಿನ ದೃಷ್ಟಿ ನಿಮ್ಮ ಮೇಲೆ ಇರೋದ್ರಿಂದ ಈಗ ಸ್ವಲ್ಪ ಎದ್ದೆ ಕೆಲಸ ಮಾಡುವಂಥದ್ದು, ಅಥವಾ ನಿಮ್ಮ ಒಂದು ಸೋಂಬೇರಿತನವನ್ನ ಕಡಿಮೆ ಮಾಡಿ ಕೆಲಸ ಕಾರ್ಯಗಳಲ್ಲಿ ಕೈ ಹಿಡಿಯುವಂಥದ್ದನ್ನ ಮಾಡ್ತಾ ಹೋದ್ರೆ ಸಕಲ ಜಯಗಳು ನಿಮ್ಮನ್ನು ಸಿದ್ಧಿಸುವಂತಹ ಸಮಯ ಸಿಗ್ತಾ ಹೋಗುತ್ತೆ. 3ನೇ ಮನೆಯಲ್ಲಿ 5 ಗ್ರಹಗಳ ಒಂದು ಸಮಾಗಮ ಆಗ್ತಾ ಇರೋದ್ರಿಂದ ಖಂಡಿತ ಶುಭ ಫಲಗಳನ್ನ ನೋಡ್ತಾ ಹೋಗ್ತಿದ್ರಿ. 3rd ಹೌಸ್ ಅಲ್ಲಿ ಶುಕ್ರ ಬರ್ತಾ ಇದ್ದಾನೆ. ಎಲ್ಲಾರು ಒಂದು ಕಡೆ ನಿಮ್ಗೆ ಹಣದ ಒಂದು ಅರಿವು ಕೂಡ ತುಂಬಾ ಚೆನ್ನಾಗಾಗೋದ್ರಿಂದ ಮೋಸ್ಟ್ ಪವರ್ಫುಲ್ ಅನ್ನೋದೇ ಒಬ್ಬ ಮನುಷ್ಯನ್ಗೆ ಹಣ ಬೇಕಾಗಿರೋದ್ರಿಂದ ಹಣವಿಲ್ಲದೆ ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡೋಕ್ ಸಾಧ್ಯ ಇಲ್ಲ. ಯಾಕೆಂದ್ರೆ ಇವತ್ತು ನಾವು ಕುಡಿಯೋ ನೀರಿಗೆ ಯೂಸ್ ಮಾಡುವ ಉಪ್ಪಿಗೂ ಕೂಡ ಇವತ್ತು ಬೆಲೆ ತೆತ್ತಾ ಇದೀವಿ. ಎಲ್ಲೋ ಒಂದ್ ಕಡೆ ಉಪ್ಪು ನಮಗೆ ತುಂಬಾ ಕಡಿಮೆ ಬೆಲೆ ಸಿಗ್ತಾ ಇತ್ತು, ಆದ್ರೆ ಅದೇ ಉಪ್ಪು ಇವಾಗ ಗಗನಕ್ಕೇರಿದೆ. ಆ ಉಪ್ಪಿಗೂ ಕೂಡ ಒಂದು ಬೆಲೆ ತೆತ್ತಬೇಕು ಅಂತಂದ್ರೆ ಯಾವುದೂ ಫ್ರೀ ಸಿಗಲ್ಲ. ಎಲ್ಲದಕ್ಕೂ ನಾವು ಹಣ ತೆತ್ತಬೇಕಾಗತ್ತೆ. ಅಂದ್ರೆ ಒಬ್ಬ ಮನುಷ್ಯನಿಗೆ ಹಣದ ಅವಶ್ಯಕತೆ ಎಷ್ಟಿರುತ್ತಲ್ವಾ. ದುಡಿಯುವಂತಹ ಮಾರ್ಗದಲ್ಲಿ ನಾವು ಹೋಗುವಂತಹ ಒಂದು ಕೆಲಸ ಕಾರ್ಯದಲ್ಲಿ ಮಾಡುವಂತಹ ಪ್ರತಿಯೊಂದು ಕೆಲಸದಲ್ಲೂ ದಾನ ಧರ್ಮ, ಅಥವಾ ನಾವು ಕೆಲಸ ಏನ್ ಮಾಡ್ತಾ ಇದ್ದೀವಿ, ಯಾವ ರೀತಿ ನಾವು ಒಬ್ಬರಿಗೆ ಮೋಸ ಮಾಡದೆ ಕೆಲಸ ಮಾಡ್ತಾ ಇದೀವಿ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗತ್ತೆ. ಮಾಡುವ ಫಲಗಳು ಕರೆಕ್ಟ್ ಆಗಿದ್ರೆ ಪ್ರತಿಫಲವನ್ನ ಕೊಡುವಂತಹ ದೇವರು ಕೂಡ ನಾವು ಮಾಡುವಂತ ಕೆಲಸಕ್ಕೆ ಅಷ್ಟೇ ಸಕ್ಸಸ್ ಅನ್ನ ಕೊಡ್ತಾ ಹೋಗ್ತಾನೆ. ಹಾಗಾಗಿ ದಾನ ಧರ್ಮ ಅಂತ ಏನಿದೆ, ಮಾಡುವಂತಹ ಕರ್ಮದ ಫಲಗಳಿದೆ, ಅದು ಧನುಸು ರಾಶಿಯವರಿಗೆ ಸಾಕಷ್ಟು ಒಳ್ಳೆಯ ಫಲಗಳನ್ನ ಕೊಟ್ಟಿರೋದ್ರಿಂದ ಬಂದಂತಹ ಒಂದು ಲಾಭಾಂಶದಲ್ಲಿ ಒಂದು 10 ರೂಪಾಯಿನ ದಾನ ಮಾಡುವಂಥದ್ದು, ಅಥವಾ 100 ರೂಪಾಯಿಲಿ ಒಂದು 10 ರೂಪಾಯಿನ ದಾನ ಮಾಡುವಂಥದ್ದನ್ನ ಮಾಡ್ತಾ ಹೋಗಿ. ಯಾಕೆಂದ್ರೆ ದಾನ ಕೊಟ್ಟಿದ್ದ ಕೈ ಯಾವತ್ತೂ ಕಾಣಿಸಲ್ಲ.
ಒಳ್ಳೆಯ ಶುಭ ಫಲಗಳನ್ನೇ ಕೊಡ್ತಾ ಹೋಗುತ್ತೆ. ದಾನ ಮಾಡಿದಷ್ಟು ಕೂಡ ನಮ್ಮ ಜೀವನದಲ್ಲಿ ಏಳಿಗೆಗಳನ್ನ ನಾವು ನೋಡ್ತಾ ಹೋಗ್ತೀವಿ. ಸಾಕು ಪ್ರಾಣಿಗಳಿಗೆ ಆದಷ್ಟು ಫುಡ್ಗಳನ್ನ ಕೊಡುವಂಥದ್ದು, ರೋಡಲ್ಲಿರುವ ನಾಯಿಗಳಿಗೆ ಆದಷ್ಟು ಫುಡ್ಗಳನ್ನ ಹಾಕುವಂಥದ್ದನ್ನ ಮಾಡ್ತಾ ಹೋಗಿ ಖಂಡಿತ ಒಳ್ಳೆದಾಗುತ್ತೆ. ಯಾಕಂದ್ರೆ 9ನೇ ಮನೇಲಿ ಕೇತು ಇರೋದ್ರಿಂದ, ಸೊ ಕೇತುಗೆ ನಾವು ಬಾಲಗಳನ್ನ ಯಾವ್ದನ್ನ ಹೊಂದಿರುತ್ತವೋ ಅದೆಲ್ಲವೂ ಕೂಡ ನಾವು ಕೇತುಗೆ ಹೇಳ್ತೀವಿ. ನೋಡಿ, ಇವತ್ತು ಗಣಪತಿನೂ ಕೂಡ ನಾವು ಕೇತುಗೆ ಹೇಳ್ತೀವಿ. ಯಾರಿಗೇ ಆಗ್ಲಿ ಕೇತು ದೋಷ ನಿವಾರಣೆ ಆಗ್ಬೇಕು ಅಂತಾರೆ ಗಣಪತಿಗೆ ಹೋಗಿ ತುಪ್ಪ ದೀಪ ಹಚ್ಚ ಅಂತೀವಿ. ಯಾಕೆಂದ್ರೆ ಆನೆಯ ಮುಖವನ್ನು ಹೊಂದಿರುವಂತವನು ಗಣೇಶ ಆಗಿರೋದ್ರಿಂದ ನಾವು ಅದನ್ನ ಹೇಳ್ತೀವಿ. ಹಯಗ್ರೀವನು ಕೂಡ ಕುದುರೆ ಮುಖವನ್ನು ಹೊಂದಿರೋದ್ರಿಂದ ಅಲ್ಲೂ ಕೂಡ ನಮಗೆ ಪ್ರಾಣಿಯ ಮುಖವನ್ನು ಹೊಂದಿರುತ್ತೆ. ಹಾಗಾಗಿ ಹೆಚ್ಚು ಪ್ರಾಣಿಯ ಮುಖವನ್ನು ಹೋಲುವಂಥದ್ದು ಕೇತು ಆಗಿರೋದ್ರಿಂದ ಹೆಚ್ಚು ಪ್ರಾಣಿಗಳಿಗೆ ಫುಡ್ನ ಹಾಕ್ತಾ ಬನ್ನಿ. ಧನುಸು ರಾಶಿಯವರು ಇನ್ನಷ್ಟು ಏಳಿಗೆಗಳನ್ನ ನೋಡ್ತಾ ಹೋಗ್ಬೋದು. ಈ ಫೆಬ್ರವರಿ ತಿಂಗಳಲ್ಲಿ ಧನುಸು ರಾಶಿಯವರಿಗೆ ಸಕಲ ಅಷ್ಟೈಶ್ವರ್ಯಗಳು ಕೊಟ್ಟು ಕಾಪಾಡಲಿ ಅಂತ ಹೇಳಿ ನನ್ನ ಮಾತನ್ನ ಮುಗಿಸ್ತೀನಿ. ಧನ್ಯವಾದಗಳು.